ಗುರುಭ್ಯೋ ನಮಃ. ಹರಿ ಓಂ. ಗಣಾನನ್ತ್ವಾ ಗಣಪತಿಂ ವಾಮಹೇ ಕವಿಂ ಕವೀನಾಪವಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನಂ ಜಪಿಸ್ಸಿರಸಾದನಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಬುಧವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮವಂತ ಋತು ಮಾರ್ಗೀಶರ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಬುಧವಾಸರದಲ್ಲಿ. ಇವತ್ತಿನ ತಿಥಿ ದಶಮಿ. ನಕ್ಷತ್ರೆ ಚಿತ್ತಾ ನಕ್ಷತ್ರೆ. ಬುಧವಾಸರದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ದಿನದ ಆರಂಭವು ಶುಭದಾಯಕವಾಗಿರುತ್ತದೆ. ಕೆಲಸ ಕಾರ್ಯಗಳಲ್ಲಿ ಜಯ ಸಾಧಿಸುವಂಥದ್ದು, ಸ್ಥಿರಾಸ್ತಿ ಕೊಳ್ಳುವ ಯೋಗ ಕೂಡ ನಿಮಗೆ ಒದಗಿ ಬರುವಂಥದ್ದು. ಉದ್ಯೋಗ ಕ್ಷೇತ್ರದಲ್ಲಿ ಒಂದಿಷ್ಟು ಒತ್ತಡ ಕಡಿಮೆ ಆಗಿರುವಂಥದ್ದು. ಮಕ್ಕಳ ಅಭಿವೃದ್ಧಿಯಲ್ಲಿ ಸಂತಸ ನೋಡುವಂತಹ ದಿನಮಾನವಾಗಿರುತ್ತೆ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಗಂ ಗಣಪತಿಯೇ ನಮಃ ಮಂತ್ರ ಪಠನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಅಗತ್ಯ ವಸ್ತು ವಿಷಯಗಳಲ್ಲಿ ಒಂದಿಷ್ಟು ಅನಗತ್ಯ ವಿಷಯಗಳಲ್ಲಿ ಎರಡರಲ್ಲೂ ಹಣ ಖರ್ಚು ಮಾಡುವಂಥದ್ದಿರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಒಂದಿಷ್ಟು ವ್ಯತ್ಯಾಸ ಆಗುವಂಥದ್ದು. ಉದ್ಯೋಗ ಸ್ಥಳದಲ್ಲಿ ಕಿರಿಕಿರಿ ಆಗುವ ಸಂಭವಗಳಿರುತ್ತೆ. ಮಾತಿನಲ್ಲಿ ತಾಳ್ಮೆ ಇರಬೇಕು, ಎಚ್ಚರಿಕೆ ಒಳಿತು. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ಬಲಮುರಿ ಗಣಪತಿ ಆರಾಧನೆ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಉದ್ಯೋಗ ರಂಗದಲ್ಲಿ ಬದಲಾವಣೆಯನ್ನು ನೋಡುವಂಥದ್ದು. ವಿವಾಹ ಯೋಗ ನಿಮ್ಮ ಜೊತೆ ಇರುವಂಥದ್ದಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕುಟುಂಬದವರ ಸದಸ್ಯರ ಬೆಂಬಲ ಕೂಡ ನಿಮಗೆ ದೊರಕುವಂಥದ್ದು. ಸಹೋದ್ಯೋಗಿಗಳ ನಡುವೆ ನಿಮಗೆ ಒಂದಿಷ್ಟು ಕೆಡುಕಾಗುವಂಥ ಸಂದರ್ಭಗಳಿರುತ್ತೆ, ಎಚ್ಚರಿಕೆ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಸುಖಮಯವಾಗಿರುವಂಥದ್ದು. ನಿಮ್ಮ ಇಚ್ಛೆಯಂತೆ ನಿಮ್ಮ ಸಂಗಾತಿ ನಡೆಯುವಂಥದ್ದು. ಸಂತಸ ದಿನಮಾನ ಅಂತ ಹೇಳುವಂಥದ್ದು. ಇಂಜಿನಿಯರ್ ಕ್ಷೇತ್ರದವರಿಗೆ ಹಾಗೂ ಕಂಪ್ಯೂಟರ್ ಕ್ಷೇತ್ರದವರಿಗೆ ಲಾಭದಾಯಕ ದಿನಮಾನ ಅಂತಾನೆ ಹೇಳುವಂಥದ್ದು. ಬೇಡಿಕೆ ಕೂಡ ಯಥೇಚ್ಛವಾಗಿರುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ, ಗಣಪತಿ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ಮಕ್ಕಳ ಪ್ರಗತಿಯಲ್ಲಿ ಸಂತಸ ಕೂಡ ನೋಡುವಂಥದ್ದು. ಸಂಗಾತಿಯ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಕಾಣುವಂಥದ್ದು. ದಿನದ ನಿಮ್ಮ ಇಚ್ಛೆಯ ಅನುಗುಣವಾಗಿ ಕೆಲಸವನ್ನು ಮಾಡತಕ್ಕದ್ದಾಗಿರುತ್ತೆ. ಅನುಕೂಲಕರವಾದಂತಹ ದಿನ ಅಂತಾನೆ ಹೇಳುವಂಥದ್ದು. ನಿಮ್ಮ ಅನಿಸಿಕೆಗಳು, ಸೂಕ್ತ ಮಾರ್ಗ, ಸಲಹೆ, ಮಾರ್ಗದರ್ಶನಗಳು ಇತರರಿಗೆ ಉಪಯುಕ್ತವಾಗುವಂತಹ ಒಂದಿಷ್ಟು ದಿನಮಾನ. ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗಿ ಕಂಡು ಬರುತ್ತೆ. ಸಿಂಹರಾಶಿಯವರಿಗೆ ಆರೋಗ್ಯದ ಕಡೆ ಕೊಂಚ ಗಮನ ಬೇಕು. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ನಿಮ್ಮ ಕೆಲಸ ವಿಚಾರ ಆಸೆಗಳಿಗೆ ಭಂಗವಾಗುವ ಸಾಧ್ಯತೆಗಳಿರುತ್ತೆ. ದಿನದ ಆರಂಭ ಸ್ವಲ್ಪ ಅಡೆತಡೆಗಳು ಇದ್ದರೂ ಸಹ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಪೂರ್ಣ ಆಸೆಗಳು ಪೂರೈಕೆ ಆಗುವಂಥದ್ದು. ಅವಕಾಶಗಳು ಕೂಡ ಒದಗಿ ಬರುವಂಥದ್ದು. ದೈವ ಬಲ ನಿಮ್ಮ ಜೊತೆ ನಿಮ್ಮ ಪಾಲಿಗೆ ಇರುವಂಥದ್ದು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ನೃಸಿಂಹದೇವರ ಆರಾಧನೆ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿಯವರಿಗೆ ವ್ಯವಹಾರ ಅಥವಾ ಇತರ ಚಟುವಟಿಕೆಗಳಲ್ಲಿ ಒಂದಿಷ್ಟು ಇಂದಿಗಿಂತಲೂ ಹೆಚ್ಚಿನ ಪ್ರಗತಿ ಸಾಧಿಸುವಂಥದ್ದು. ಆಪ್ತ ಬಂಧುಗಳು ಹೆಚ್ಚಾಗುವಂಥದ್ದು. ಹೊಸ ಸ್ನೇಹಿತರು ಪರಿಚಯವಾಗುವುದರ ಜೊತೆಗೆ ಶತ್ರುಕಾಟಕೂಟ ಕಡಿಮೆ ಕೂಡ ಆಗುವಂಥದ್ದು. ನಿಮ್ಮ ಕೆಲಸದ ಗುಣಮಟ್ಟ ಸುಧಾರಿಸಲಿದ್ದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿರುತ್ತೆ. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯೋದಯವಾಗುವಂಥದ್ದು. ಮನೆಗೆ ಬೆಲೆ ಬಾಳುವ ವಸ್ತುಗಳು, ಅಲಂಕಾರಿಕ ಸಾಮಗ್ರಿಗಳು ಕೊಳ್ಳುವ ಯೋಗ ಕೂಡ ಇರುತ್ತೆ. ಜೊತೆಗೆ ಕಳೆದ ದಿನಗಳಲ್ಲಿ ಒಂದಷ್ಟು ವೇಗವಾಗಿ ಕೆಲಸಗಳನ್ನು ಮಾಡಿ ಮುಗಿಸುವಂಥದ್ದು ಈ ದಿವಸದಲ್ಲಿ. ಭೂಮಿ ಕೊಳ್ಳುವ ಯೋಗ, ನಿಮ್ಮ
ಗೃಹಚಾರಗಳ ಪ್ರಕಾರ, ಗೃಹ ನಿರ್ಮಾಣಗಳ ಪ್ರಕಾರ ಎಲ್ಲ ಗ್ರಹಗಳು ನಿಮಗೆ ಶುಭ ಕೊಡುವಂಥದ್ದಾಗಿರುತ್ತೆ. ಇವತ್ತಿನ ದಿವಸದಲ್ಲಿ ವೃಶ್ಚಿಕ ರಾಶಿಯವರಿಗೆ ಕನಸು ನನಸಾಗುವಂತ ದಿವಸ ಅಂತಾನೆ ಹೇಳುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಶಿವನ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಒಳ್ಳೆಯ ಸುದ್ದಿಯೊಡನೆ ಆರಂಭವಾಗುವಂತ ಶುಭ ದಿವಸ. ಕೌಟುಂಬಿಕ ಕಲಹಗಳು ಬಗೆಹರುವಂಥದ್ದು, ಹಣಕಾಸಿನ ವಿಚಾರಗಳಲ್ಲಿ ನಿಯೋಜನೆಗೆ ತಕ್ಕಂತೆ ನಡೆಯುವಂಥದ್ದು, ಕಷ್ಟಕರ ಕೆಲಸಗಳು ಎದೆಗುಂದದೆ ಮಾಡಿ ಮುಗಿಸುವಂಥದ್ದು, ಪ್ರಶಂಸೆ ಪಡೆಯುವಂಥದ್ದು, ಭೂ ಸಂಬಂಧಿತ ಸಮಸ್ಯೆಗಳು ಮಾತುಕತೆಯಲ್ಲಿ ನಿವಾರಣೆ ಆಗುವಂಥದ್ದು, ಕೃಷಿಕರಿಗೆ, ರೈತಾಪಿ ವರ್ಗದವರಿಗೆ, ಜೊತೆಗೆ ಹೈನುಗಾರಿಕೆ ಮಾಡುವಂಥವರಿಗೆ, ಯೋಧರಿಗೆ, ಪೊಲೀಸ್ ಇಲಾಖೆಯಲ್ಲಿ ಇರುವಂಥವರಿಗೆ ಎಚ್ಚರಿಕೆಯಿಂದ ಇರತಕ್ಕದ್ದು. ಲಾಭದಾಯಕ ದಿನ ಮಧ್ಯಾಹ್ನದ ಅರ್ಧ ಭಾಗದಲ್ಲಿರುವಂಥದ್ದು. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಶಿವನಿಗೆ ಬಿಲ್ವಾರ್ಚನೆ ಮಾಡಿಸೋದ್ರಿಂದ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ದೈವ ಬಲ ನಿಮ್ಮ ಸದೃಢ ನಿರ್ಧಾರಗಳ ಜೊತೆ ಇರುವಂಥದ್ದು, ಉತ್ಸಾಹಭರಿತವಾಗಿರುವಂಥದ್ದು. ನೀವು ಎಲ್ಲ ಕಷ್ಟ, ಕಹಿ, ಸಿಹಿಗಳನ್ನ ಸಮಪಾಲವಾಗಿ ಸ್ವೀಕಾರ ಮಾಡುವಂಥ ದಿನಮಾನವಾಗಿರುತ್ತೆ. ನೀರು, ಹಾಲು, ಉನ್ನತವಾಗಿರುವಂತಹ ಕೆಲಸಗಳಲ್ಲಿರುವಂಥದ್ದು, ಬೇಕರಿ, ಹೋಟೆಲ್ ಮಾಲೀಕರಿಗೆ, ತರಕಾರಿ ಬೆಳೆಗಾರರಿಗೆ, ಹೈನುಗಾರಿಕೆಯವರಿಗೆ ವಿಶೇಷವಾದ ಲಾಭ ತಂದು ಕೊಡುವಂಥದ್ದು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಹಸಿರು, ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭರಾಶಿಯವರಿಗೆ ಅಪರಿಚಿತ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುವಂಥದ್ದು ಸಂದರ್ಭಗಳು ಯಥೇಚ್ಛವಾಗಿ ಕಂಡುಬರುತ್ತೆ. ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದಿರತಕ್ಕದ್ದು. ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಸಂಗಾತಿಯ ಜೊತೆ ಚರ್ಚಿಸಿ, ಕುಟುಂಬದ ಹಿರಿಯರ ಜೊತೆ ಚರ್ಚಿಸಿ ನಿರ್ಧಾರ ತಗೊಳ್ಳೋದು ಉತ್ತಮವಾಗಿರುತ್ತೆ. ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಕೂಡ ಬೇಕು. ಜೊತೆಗೆ ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ನವಗ್ರಹಗಳ ದೇವಾಲಯ ದರ್ಶನ ಪ್ರದಕ್ಷಿಣೆ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ನಿಮ್ಮ ಕೋಪ ಸ್ವಭಾವ ಒಂದಿಷ್ಟು ಹೆಚ್ಚಾಗುವಂಥದ್ದು, ನಿಮಗೆ ಅದೇ ನೋವಾಗಿ ಕಾಡುವ ಸಂದರ್ಭಗಳಿರುತ್ತೆ. ಆಪ್ತ ಸ್ನೇಹಿತರಿಂದಲೇ ಮೋಸಕ್ಕೆ ಗುರಿಯಾಗಿರುವಂಥದ್ದು, ವಿಶ್ವಾಸದಲ್ಲಿ ಮೋಸ ಹೋಗುವಂಥದ್ದು, ಮಿತ್ರತ್ವದಲ್ಲಿ ಶತ್ರುತ್ವ ಅಂತಲೂ ಕೂಡ ಹೇಳುವಂಥದ್ದು. ಯಾರನ್ನೇ ಆಗಲಿ ಯಾವುದೇ ಕಾರಣಕ್ಕೂ ಬೇಗನೆ ನಂಬದೆ ಯೋಚನೆ ಮಾಡಿ ಕೆಲಸಗಳಿಗೆ, ಹಣಕಾಸಿನ ವಿಚಾರ, ನೂತನ ಕೆಲಸಗಳಿಗೆ ನೀವು ಮಾಡೋದು ಉತ್ತಮ ಒಳಿತಾಗಿರುತ್ತೆ. ಮೀನರಾಶಿಯವರಿಗೆ ಆರೋಗ್ಯದ ಕಡೆ ಗಮನ ಬೇಕು. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.